ಅದೇ ಒಂದು ವಿಚಿತ್ರವಾದ ಕೋಡಿಫಿಕೇಶನ್ ಮಾಡ್ಕೊಂಡ್ಬಿಡ್ತೀವಿ. ಮನಸ್ಸು ಈ ಭಾವ ಇದೆಯಲ್ಲ, ಅದು ನಮ್ಮ ಸ್ವಭಾವ ಆಗಬಾರದು. ಭಾವ ಸ್ವಭಾವವನ್ನು ಅದು ಮಾಡುವಂಥದ್ದಲ್ಲ, ರೂಪಿಸುವಂಥ ಒಂದು ಚಿತ್ರ ಆಗಬೇಕು. ಭಾವ ಒಂದು ಇನ್ಸ್ಟ್ರೂಮೆಂಟ್ ಇದ್ದಂಗೆ, ಒಬ್ಬ ಬಡಗಿಯ ಕೈಯಲ್ಲಿ, ಒಬ್ಬ ಕಲ್ಕುಟಿಕನ ಕೈಯಲ್ಲಿ, ಒಬ್ಬ ಶಿಲ್ಪಿಯ ಕೈಯಲ್ಲಿ ಸಿಕ್ಕಂಥ ಒಂದು ಟೂಲ್. ಅಂದರೆ ನಾವು ಸನ್ಯಾಸಿಗಳಾಗಕ್ಕಾಗುತ್ತದಾ? ಸನ್ಯಸ್ತರಾಗಕ್ಕಾಗೋದೇ ಇಲ್ಲ, ಆಗಲೂಬಾರ್ದು, ಅದು ಸಾಧ್ಯವೇ ಇಲ್ಲ. ಆದರೆ ನನ್ನ ಭಾವ ನನಗೆ ಸಿಟ್ಟು ಬರ್ತದೆ ಅಸಾಧ್ಯವಾಗಿ. ಯಾಕೆ ಸಿಟ್ಟು ಬರ್ತದೆ ನನಗೆ? ನನ್ನ ಮಾತು ಯಾರೋ ಕೇಳೋದಿಲ್ಲ ಅಂತ ಸಿಟ್ಟು ಬರೋದು. ಎಲ್ರಿಗೂ ಮುಖ್ಯವಾದ ಸಿಟ್ಟಿನ ಮೂಲ ನನ್ನ ಮಾತನ್ನು ಇನ್ನೊಬ್ರು ಕೇಳೋದಿಲ್ಲ. ಯಾಕೆ ಕೇಳಬೇಕು? ಆಗ ನಾನು ಒಂದು ಕ್ಷಣ ಸಿಟ್ಟು ಬರ್ತದೆ. ನಮಗೆಲ್ಲ ಮನುಷ್ಯ ಸ್ವಭಾವ ಸಹಜ. ನಾನು ಒಂದ್ಸಲ ಆಂತರಿಕವಾಗಿ ನನ್ನನ್ನು ನಾನು ನೋಡಿಕೊಂಡು ಒಂದು ಕ್ಷಣ ಯಾಕೆ ಅವ್ರು ಕೇಳಲಿಲ್ಲ, ನನ್ನಿಂದ ಏನಾದ್ರು ತಪ್ಪಿದೆಯಾ ಅಂತ ಒಂದೇ ಕ್ಷಣ ನಾನು ಒಳಮುಖಿ ಆದರೆ, ಒಳ ಧ್ವನಿಯನ್ನೇ ಕೇಳಬೇಕಾಗಿಲ್ಲ, ಒಳಮುಖಿ ಆಗ್ಬಿಟ್ರೆ ನಾನು ತಕ್ಷಣ ನನಗೆ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ನಾನು ತಪ್ಪು ಮಾಡಿದೆ ಅಂತ ಹೇಳಿದ ತಕ್ಷಣ ತಪ್ಪು ಮಾಡಿದೆ ಸಾರಿ ಅಂತ ಹೇಳುವಂಥ ಅಹಂಭಾವ ಕೆಲವರಿಗೆ ಇರ್ತದೆ. ಸಾರಿ ಅಂತಾನು ಹೇಳೋದಿಲ್ಲ, ಬೇಕಾಗಿಲ್ಲ. ಆದರೆ ಮನಸ್ಸಿದೆಯಲ್ಲ, ಅದು ಪಕ್ವವಾಗ್ತಾ ಹೋಗ್ತದೆ. ಎಷ್ಟು ಪಕ್ವವಾಗ್ತದೆ, ಮುಖದಲ್ಲಿ ಹಸನ್ಮುಖ ಬರ್ತದೆ. ಕೆಲವರು ನೋಡಿ ನಗುತ್ತಾನೆ ಇರ್ತಾರೆ, ಎಷ್ಟು ಚೆನ್ನ ಮುಖಗಳು, ಒಂದು ರೀತಿಯ ಇಡೀ ವಾತಾವರಣವನ್ನು ಶುಭ್ರಗೊಳಿಸುವಂತ ಮುಖಗಳು. ಕೆಲವ್ರ ಮುಖ ಇಡೀ ಜಗತ್ತಿನ ದುಃಖ ಎಲ್ಲ ಇಡೀ ತಲೆ ಮೇಲೆ ಬಿದ್ದಿದೆ ಅಂತ ಹೇಳ್ಕೊಂಡು ಗಂಟಿಕೊಳ್ತಾರೆ. ಇವಾಗ ನಾನು ಗಂಟಿಕೊಂಡಿದ್ದೀನ? ಖಂಡಿತ ಇಲ್ಲ, ನೀವು ಯಾವತ್ತೂ ಹಸನ್ಮುಖಗಳು. ಸರ್, ಇವಾಗ ಭಾವ ಸ್ವಭಾವ ಎಷ್ಟು ಒಂದಕ್ಕೊಂದು ಮಿಳಿತ ಆಗಿದೆ ಅಂತ ಹೇಳಿದ್ರಿ. ಈಗ ಭಾವ ಅತಿರೇಕಕ್ಕೆ ಹೋದಾಗ, ನಾವು ಹೊರಗಡೆ ಪ್ರಪಂಚದಲ್ಲಿ ಈ ಅತಿರೇಕ ಮಾಡಿದ್ರೆ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಮನೆಯಲ್ಲೇ ದೌರ್ಜನ್ಯಗಳಾದ್ರೆ ಒಬ್ರು ಮಾತಿನೊಬ್ರು ಕದ್ದು ಕೇಳೋದು, ಇನ್ನೊಬ್ಬರಿಗೆ ಅಪಹಾಸ್ಯವಾಗಿ ಮಾತನಾಡೋದು ಅಥವಾ ಕೀಳಾಗಿ ಮಾತನಾಡೋದು, ಈ ರೀತಿ ಈ ಭಾವದಿಂದ ಸ್ವಭಾವ ಅದು ಮಾರ್ಪಾಡಾಗ್ತಾ ಹೋಗುತ್ತೆ. ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಇದಕ್ಕೆಲ್ಲ ಯಾವ ಮೌಲ್ಯ ಮತ್ತು ಕೌಶಲ್ಯಗಳನ್ನ ನಾವು ಹೊಂದಿಸ್ಕೊಳ್ಬೇಕು? ಕೌಶಲ್ಯ ಟಾಲರೆನ್ಸ್ ಅನ್ನುವಂಥದ್ದು, ತಾಳ್ಮೆ. ವಿಚಿತ್ರ ಅಂದ್ರೆ ಈ ತಾಳ್ಮೆಯ ಬಗ್ಗೆ ಯಾವ ಕವಿಗಳು ಹೆಚ್ಚು ಪದ್ಯ ಬರೆದದ್ದಿಲ್ಲ. ಬಹುಶಃ ವಾದಿರಾಜರು ಒಂದು ಒಳ್ಳೆಯ ಪದ್ಯವನ್ನು ಬರೆದಿದ್ದಾರೆ, ಕೀಟ್ಸ್ ಒಂದು ಪದ್ಯ ಬರೆದಿದ್ದಾರೆ. ಲವ್ ಬಗ್ಗೆ ಜಗತ್ತಿನ ಇತಿಹಾಸದ ಸಾಹಿತ್ಯದ ಇತಿಹಾಸದಲ್ಲಿ ಒಂದು 80% ಪದ್ಯಗಳು ಅದಕ್ಕೆ ಬರೆದದ್ದು. ಯಾಕಂದ್ರೆ ಇಟ್ಸ್ ಎ ಪೊಸೆಸಿವ್ ಇನ್ಸ್ಟಿಂಕ್ಟ್. ಟಾಲರೆನ್ಸ್ ಇದೆಯಲ್ಲ, ಅದು ಸ್ಯಾಕ್ರಿಫೈಸಿಂಗ್ ಇನ್ಸ್ಟಿಂಕ್ಟ್. ಕೌಶಲ್ಯ ಯಾವುದು ಬೇಕಂತ ಹೇಳಿದ್ರೆ ತಾಳವಂಥದ್ದು. ತಾಳವಂಥದ್ದಕ್ಕೆ ನಮ್ಮೆಲ್ಲ ಮಂತ್ರಗಳು ಶುರುವಾಗುವಂಥದ್ದು ಸಹನಾವವತ್ತು. ನಾವು ಜೊತೆಗೆ ಮಾತಾಡೋದಂದ್ರೆ ಏನು? ಸಮಾನ ಮನಸ್ಕರಾಗಿ ಜೊತೆಗೆ ವಿಮರ್ಶೆ ಮಾಡಿಕೊಂಡು, ಜಿಜ್ಞಾಸೆ ಮಾಡಿಕೊಂಡು, ಜನಹಿತ ಮತ್ತು ನನಗೂ ಹಿತ ಯಾವುದು ಅದನ್ನು ಮಾತಾಡೋಣ. ಒಟ್ಟಿಗೆ ಕಲೆತು ಬಾಳಿದ್ರೇನೆ ಶಾಂತಿ ಸಿಗ್ತದೆ. ಶಾಂತಿ 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 ಅಂತ ಹೇಳ್ತೀವಿ ನಾವು. 3 ಸಲ ಹೇಳ್ತೀವಿ ಶಾಂತಿ ಸಿಗಲಿ ಅಂತ. 3 ಸಲ ಯಾಕೆ ಹೇಳ್ತೀವಿ ಅಂದ್ರೆ, ಸದಾಕಾಲ ನನ್ನ ಮನಸ್ಸನ್ನು ನಾನು ಇಟ್ಕೊಳ್ತೇನೆ ಅದು ಬಸ್ನಲ್ಲಿ. ಅದು ಕೌಶಲ್ಯ. ಕೌಶಲ್ಯಕ್ಕೆ ಒಂದು ಮೌಲ್ಯದ ಆಧಾರ ಇರಬೇಕು. ಇಲ್ಲದಿದ್ರೆ ಅದು ಬರೀ ಒಂದು ಏನಾಗ್ತದೆ ಅಂದ್ರೆ ಒಂದು ಸ್ಕಿಲ್ ಆಗ್ಬಿಡ್ತದೆ. ಅದು ಒಂದು ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ ಆಗ್ತದೆ. ಮನುಷ್ಯನ ಮನಸ್ಸಲ್ಲ, ಅದಕ್ಕೊಂದು ಮೌಲ್ಯ. ಏನು ಮೌಲ್ಯ? ಮಾನವೀಯ ಮೌಲ್ಯ ಅಂತ ಹೇಳ್ತೀವಿ. ಮನುಷ್ಯನ ಮೂಲಭೂತವಾದಂತಹ ಮೌಲ್ಯ ಇದೆಯಲ್ಲ, ಅದು ಅಂತಃಕರಣ, ಕಕ್ಕುಲತೆ, ಪ್ರೇಮ ಮತ್ತು ಉದಾರತನ. ಅದು ಮನುಷ್ಯನ ಒಂದು ಮೂಲಭೂತವಾದಂಥ ಮೌಲ್ಯ. ಆ ಮೌಲ್ಯಗಳನ್ನು ನಾವು ಮಸ್ಕು ಮಾಡ್ಕೊಂಡು, ನೀವು ಈಗ ಹೇಳಿದ್ರಲ್ಲ, ಹೊಟ್ಟೆಯಲ್ಲಿ ಕಿಚ್ಚು ಬೇಕು ತಿಂದದ್ದನ್ನ ಜೀರ್ಣ ಮಾಡೋದಕ್ಕೆ. ಆದ್ರೆ ಈ ಕಿಚ್ಚು ಬಂದ್ರೆ ಆರೋಗ್ಯನೂ ಕೆಡುತ್ತೆ. ಈಗ ನೀವು ತಾಳ್ಮೆ ಬೇಕು ಅಂದ್ರಿ. ವಾದಿರಾಜರ ಕವನ ಕೂಡ ನನಗೆ ಪದ್ಯ ಜ್ಞಾಪಕಕ್ಕೆ ಬರುತ್ತೆ. ಉಕ್ಕೋ ಹಾಲಿಗೆ ನೀರು ಇಕ್ಕು ಒಂದದಿ ತಾಳು ಅಂತ. ಈಗ ಯಾರ್ದೋ ಕೋಪನ ನಾನು ಯಾಕೆ ಉಕ್ಕೋ ಹಾಲ್ ತರ ನೀರು ಹಾಕಿದಂಗೆ ನಾನು ಯಾಕೆ ತಡ್ಕೋಬೇಕು ಅನ್ನೋ ಪ್ರಶ್ನೆ ಕೇಳಿದ್ರೆ, ನಾನು ಯಾಕೆ ತಡ್ಕೊಳ್ಳಿ? ಐ ಆಮ್ ನಾಟ್ ಪ್ರಿಪೇರ್ ಟು ಟಾಲರೇಟ್ ಸಂಬಡಿ ಎಲ್ಸಸ್ ಎಕ್ಸೆಂಟ್ರಿಸಿಟೀಸ್ ಅಂದಾಗ ನೀವೇನು ಉತ್ತರ ಹೇಳ್ತೀರಾ? ಯಾರ ಕೋಪನ ನೀವು ತಡ್ಕೊಳ್ತೀರಿ? ಯಾರ ಕೋಪ? ನನ್ ಗಂಡನ್ ಕೋಪ ಬರೋದೇ ಇಲ್ಲ. ಈಗ ತಂದೆ ತಾಯಿಗಳಿಗೆ ಜಾಸ್ತಿ ಕೋಪ. ಯಾರು ನನಗಿಂತ ಭಿನ್ನವಾದಂತಹ ಒಬ್ಬ ವ್ಯಕ್ತಿಯ ಕೋಪವನ್ನು ತಡ್ಕೊಳ್ಳೋದು ನಾನು ಅಂದ್ರೆ, ನಾನು ಮಾಡುವಂತ ಒಂದು ದೊಡ್ಡ ತ್ಯಾಗ ಅಲ್ಲ ಅದು, ನನ್ನ ಕರ್ತವ್ಯ ಅದು. ನಾನು ಸುಖಿ ಆಗ್ಬೇಕಾಗಿದ್ರೆ ನಾನು ಅದನ್ನ ತಡ್ಕೊಳ್ಬೇಕು. ಅವನ ಬಿಪಿ ಜಾಸ್ತಿ ಆದ್ರೆ ಅವನ ಕರ್ಮ. ಆದ್ರೆ ನನ್ನ ನಡವಳಿಕೆಯಿಂದ ಅವನ ಬಿಪಿಯು ಕಮ್ಮಾದಿತ್ತು.
ನನ್ನ ಉದ್ದೇಶ ಏನಂದರೆ ಆ ಒಂದು ಬಿ ಪಿ ಜಾಸ್ತಿ ಆಗಬೇಕು. ಯಾಕಂದರೆ ಮನೆಯಲ್ಲಿ ನಮ್ಮ ಸಂಬಂಧಗಳಲ್ಲಿ ಒಬ್ಬನ ಬಿ ಪಿ ಜಾಸ್ತಿ ಆದರೆ ಮತ್ತೊಬ್ಬನ ಮೇಲೆ ಅದು ಪ್ರೊಜೆಕ್ಟ್ ಆಗುತ್ತೆ. ನೀವು ಮನಃಶಾಸ್ತ್ರಜ್ಞ, ನಿಮಗೂ ಗೊತ್ತದು. ಮತ್ತೊಬ್ಬರ ಮೇಲೆ ಪ್ರೊಜೆಕ್ಟ್ ಆಗಿಬಿಡ್ತದೆ. ಎಂತಹ ಒಂದು ಜಾಲ ಇದು ಅಂತ ಹೇಳಿದರೆ, ಮನೆಯಲ್ಲಿ ಒಬ್ಬನಿಗೆ ತೀವ್ರವಾದ ಕಾಯಿಲೆ ಬಂದುಬಿಟ್ಟಿದ್ರೆ ಎಲ್ರಿಗೂ ಬಂದ ಹಾಗೇನೆ, ಮನೆಯಲ್ಲಿ ಒಬ್ಬ ಮನೋರೋಗ ಇದ್ರೆ ಎಲ್ರಿಗೂ ಮನೋರೋಗ ಬಂದ ಹಾಗೆ. ಆದರ್ಶ ಕುಟುಂಬ ಅಂತ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಆದರ್ಶ ಕುಟುಂಬದ ದರ್ಶನವನ್ನು ನಾವು ಇಟ್ಕೊಳ್ಬೋದು, ಒಂದು ವ್ಯೂ ಪಾಯಿಂಟ್ ಇಟ್ಕೊಳ್ಬೋದು. ಅದಕ್ಕೆ ನನ್ನ ಮನಸ್ಸನ್ನು ನಾನು ತಹಬಂದಿಗೆ ಇಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಮನವೆಂಬ ಮರ್ಕಟ ಅಂತ ಹೇಳುವಂಥದ್ದು. ಕೋತಿ ಚೇಷ್ಟೆ ಥರನೇ. ಆದರೆ ಕೋತಿಗೆ ಒಂದು ಅಂಕುಶ ಹಾಕಿಬಿಟ್ರೆ ಆ ಕೋತಿ ಒಳ್ಳೆಯ ಆಟಗಳನ್ನು ಆಡ್ತದೆ, ಆಟ ಆಡ್ತದೆ, ಒಳ್ಳೆಯ ಆಟಗಳು. ಮನಸ್ಸಿನ ಸಾಧ್ಯತೆ ಇದೆ ಅದು. ಇಂಥ ನಾನು ಇನ್ನೊಬ್ಬರ ಕೋಪವನ್ನು ಸಹಿಸಿಕೊಂಡು ನಾನು ಮಾಡುವಂಥ ತ್ಯಾಗ ಅಲ್ಲ, ಇನ್ನೊಬ್ಬರ ಕೋಪವನ್ನು ನಾನು ಆನಂದಿಸಿಕೊಂಡು ನಾನು ಮಾಡೋಕ್ಕೆ ಸಾಧ್ಯ ಇಲ್ವೇ? ಸಾಧ್ಯ ಇದೆ. ಆದರೆ ಕೆಲವು ಸಂದರ್ಭದಲ್ಲಿ ಕಾಂಜಿನಿಟಲ್ ಡಿಸಾರ್ಡರ್ ಅಂತ ಇರುತ್ತೆ. ಆ ಡಿಸಾರ್ಡರ್ ಬಂದಾಗ ಏನ್ ಮಾಡೋದು? ಇಗ್ನೋರ್. ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಮುಂದೆ ಕಲಾ ಹೃದಯ. ಒಂದೇ ನಿಮಿಷ. ಹುಟ್ಟುಗುಣ ಸುಟ್ಟರೆ ಹೋಗುತ್ತದೆ. ಹುಟ್ಟುಗುಣ ಹೋಗಬೇಕಾದ್ರೆ ಸುಡಬೇಕಾಗಿಲ್ಲ. ಹುಟ್ಟುಗುಣವನ್ನು ನಾವು ಕ್ಷಣ ಕ್ಷಣಕ್ಕೆ ನಮ್ಮ ಓದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಮನುಷ್ಯ ವಿಕಾಸದ ದೃಷ್ಟಿಯಲ್ಲಿ ಬಂದಾಗ ಈ ಸಾಹಿತ್ಯ ಚರಿತ್ರೆಯಲ್ಲಿ ಮನುಷ್ಯನಿಗೆ ಬೇಕಾದಷ್ಟು ಸಿಕ್ಕುವು, ಕಲೆ ಸಿಕ್ತು. ಆ ಕಲೆಗೆ ತೊಡಗಿಸ್ಕೊಳ್ಳಿ. ನಿಮ್ಮ ಹುಟ್ಟುಗುಣ ಬದಲಾವಣೆ ಸುಡಬೇಕಾಗಿಲ್ಲ, ತನ್ನಿಂತಾನೆ ಹೊರಟೋಗ್ಬಿಡ್ತದೆ ಅಲ್ವೇ? ಹೌದು. ಇದಕ್ಕೆ ಕಲಾ ಮತ್ತೆ ಆ ಹೃದಯವಂತಿಕೆ ಎಷ್ಟು ಮಟ್ಟಿಗೆ ಮುಖ್ಯ ಆಗುತ್ತೆ? ಕಲೆ ಇದೆಯಲ್ಲ, ಮನುಷ್ಯಾನುಭೂತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ಮ್ಯೂಸಿಕ್ ಇಸ್ ದ ಮ್ಯಾನ್ ಆಫ್ ಗಾಡ್ಸ್ ಅಂತ. ದೇವರುಗಳು ಊಟ ಮಾಡುವಂತ ಆಹಾರ ಇದೆಯಲ್ಲ, ನಾವು ತಿಂದದ್ದನ್ನ ದೇವರ ವಿಗ್ರಹದ ಮುಂದೆ ನಿಂತ್ಕೊಂಡು ನೈವೇದ್ಯ ಮಾಡ್ತೀವಿ. ಆದ್ರೆ ದೇವರುಗಳು ನಿಜವಾಗಿ ತಿನ್ನುವಂತ ಒಂದು ಆಹಾರ ಅನ್ನುವಂಥದ್ದು ಸಂಗೀತ ಅಂತ ಹೇಳ್ತಾನೆ. ಮ್ಯೂಸಿಕ್ ಇಸ್ ದ ಸ್ಪೀಚ್ ಆಫ್ ಏಂಜಲ್ಸ್, ಮ್ಯಾನ್ ಆಫ್ ಗಾಡ್ಸ್. ಡ್ರೈಡನ್ ಕವಿ ಕೂಡ ಇದನ್ನೇ ಹೇಳ್ತಾನೆ. ಡ್ರೈಡನ್ ಕವಿ ಕೂಡ ಇಡೀ ಜಗತ್ ಸೃಷ್ಟಿಯಾದದ್ದು ಸಂಗೀತದಿಂದ ಅಂತ. ಅಷ್ಟೇ ಅಲ್ಲ, ನಮ್ಮ ಜ್ಞಾನ ಭಂಡಾರದಲ್ಲಿ ಈ ನಾದ ವೇದ ಇದೆಯಲ್ಲ, ಈ ಓಂಕಾರ ಅನ್ನುವಂಥದ್ದೇ ಒಂದು ನಾದ. ಇಡೀ ಶಬ್ದ ಮಾಧುರ್ಯ ಇದೆಯಲ್ಲ, ನಾದ ಮಾಧುರ್ಯ ಅಂದ್ರೆ ಅರ್ಥ ಏನಂದ್ರೆ ಅದು ದೇವರಂತ ಅರ್ಥ ಅಲ್ಲ. ಕಲೆ ಅನ್ನುವಂಥದ್ದು, ಕಲಾಭಿಜ್ಞತೆ ಅನ್ನುವಂಥದ್ದು. ನಾವು ಕಲಾವಿದರಾಗಬೇಕಾಗಿಲ್ಲ. ನನಗೆ ಸಂಗೀತ ಹೇಳಕ್ ಬರಲ್ಲ. ಸಂಗೀತಕ್ಕೆ ಕಿವಿ ಇಲ್ಲದವನು ಯಾರು? ಶೇಕ್ಸ್ಪಿಯರ್ ಇನ್ನೊಂದು ಮಾತು ಹೇಳ್ತಾನೆ, ಹಿ ಹೂ ಡಸಂಟ್ ಹ್ಯಾವ್ ಮ್ಯೂಸಿಕ್ ಕುಡ್ ಬಿ ಎ ಮರ್ಡರರ್, ಟೇಕ್ ಕೇರ್ ಆಫ್ ಹಿಮ್ ಅಂತ. ಅಂದ್ರೆ ಮನುಷ್ಯನ ಮನಸ್ಸು ಪಕ್ವವಾಗೋದು ಅಂತ ಸಾಕು. ನಾವು ಪಕ್ವ ಮಾಡ್ಬಿಟ್ರೆ ಜಾಸ್ತಿ ಕೊಳತು ಹೋಗ್ಬಿಡ್ಬೋದು. ಪರಿಪಕ್ವ ಆಗ್ಬೇಕು, ಅದು ಮಾಗಬೇಕು. ಅದಕ್ಕೆ ಕಲೆ, ಆ ಕಲೆ ಹೃದಯವನ್ನ ಸಂಪೂರ್ಣವಾಗಿ ಶುಭ್ರವಾಗಿ ಶುದ್ಧವಾಗಿ ಇಡೋದಕ್ಕೆ ಸಾಧ್ಯ ಇದೆ. ಈ ರವಿ ಬೆಳಗೆರೆ ಅವರು ಚಲ್ಲಂ ಅನ್ನೋ ಪುಸ್ತಕವನ್ನ ಅನುವಾದ ಮಾಡಿದ್ದಾರೆ. ನಾವು ಪುಸ್ತಕ ಪೂರ್ತಿ ಓದ್ಬೇಕಾಗಿಲ್ಲ. ಆ ಮೊದಲನೇ ಪೇಜ್ ತೆಗೆದ್ರೆ 3 ಲೈನ್ ಇದೆ. ಆಕೆಗೊಂದು ಶರೀರವಿದೆ, ವ್ಯಾಯಾಮವಿಲ್ಲ, ಮಿದುಳಿದೆ, ಬುದ್ಧಿ ಇಲ್ಲ, ಹೃದಯ ಇದೆ, ಅನುಭೂತಿ ಇಲ್ಲ ಅಂತ ಬರೀತಾರೆ. ಅನುಭೂತಿ ಅಂದ್ರೆ ಏನಂದ್ರೆ, ಇದು ಅತ್ಯಂತ ಇದಕ್ಕೆ ಸರಿಯಾದ ಇಂಗ್ಲಿಷ್ ಪದಗಳು ಸಿಗಲಾರದು. ಅನುಭವಕ್ಕಿಂತ ಮೀರಿದ್ದು ಅನುಭೂತಿ. ಅಲ್ಲಮ ಒಂದು ಮಾತನ್ನು ಹೇಳ್ತಾನೆ, ಇಲ್ಲವೆಂಬುದೇ ಇಲ್ಲ, ಇಲ್ಲವೆಂಬುದೇ ಇಲ್ಲ, ಗುಹೇಶ್ವರ ಅಂತ ಹೇಳ್ತಾನೆ. ನಮ್ಮ ಪ್ರತಿಯೊಬ್ಬರ ಮನಸ್ಸೇ ಒಂದು ಗುಹೆ. ಈ ಗುಹೆಯನ್ನ ತಡಕಾಡ್ಕೊಂಡು ಹೋದಾಗ ಈ ಗುಹೆಯ ಮೂಲದಲ್ಲಿ ಒಂದು ಬೆಳಕಿನ ಬಿಂದು ಸಿಗ್ತದೆ ನಮಗೆ, ದಹರ ಅಂತ ಹೇಳ್ತಾರೆ. ಅದನ್ನ ಛಾಂದೋಗ್ಯ ಉಪನಿಷತ್ತು ಕೂಡ ಅದು ಹೇಳ್ತದೆ, ಪ್ರಶ್ನೋಪನಿಷತ್ತು ಹೇಳ್ತದೆ. ಅಂದ್ರೆ ಇತ್ತೀಚಿನ ಅತ್ಯಂತ ದೊಡ್ಡ ಕಾದಂಬರಿ ಪಾಲ್ ಕೊಹಿಲೋ ಬರ್ದಿರುವಂತ ಆಲ್ಕೆಮಿಸ್ಟ್ನಲ್ಲೂ ಅದನ್ನ ಹೇಳ್ತಾನೆ. ನೀನು ಎಲ್ಲೂ ಹುಡುಕಬೇಕಾಗಿಲ್ಲಪ್ಪ, ನಿನ್ನ ಬುಡದಲ್ಲೇ ನೀನು ಹುಡುಕೋ. ಕಸವನ್ನ ರಸವನ್ನಾಗಿ ಮಾಡುವಂಥ, ಕಲ್ಲನ್ನು ಚಿನ್ನವನ್ನಾಗಿ ಮಾಡುವಂಥ ಕಲೆ ನಿನಗೆ ಸಿಕ್ಕಿಬಿಡುತ್ತದೆ ಅಂತ ಹೇಳ್ತಾನೆ. ರವಿ ಬೆಳಗೆಯವರು, ನನ್ನ ಗೆಳೆಯರು ಕೂಡ, ಒಂದು ಅಸಾಧ್ಯವಾದಂತಹ ದೃಷ್ಟಿಕೋನವುಳ್ಳಂತಹ ಅಂತರ್ದೃಷ್ಟಿಯುಳ್ಳದ ಬರಹಗಾರರು ಅವರು. ಛಲಂ ಕೂಡ ಅಷ್ಟೇ ದೊಡ್ಡ ಬರಹಗಾರರು. ಹೇಳೋದಷ್ಟೇ, ಶರೀರ ಇದೆ ನಮಗೆ, ವ್ಯಾಯಾಮ ಇಲ್ಲ. ವ್ಯಾಯಾಮ ಮಾಡಕ್ಕೆ ನಮ್ಗೆ ಭಯ. ಯಾಕೆ? ವ್ಯಾಯಾಮ ಇನ್ವಾಲ್ವ್ಸ್ ಎಕ್ಸಾಮಿನೇಷನ್. ನಮ್ಮನ್ನ ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ನಮಗಿಲ್ಲ. ನಾನು ವ್ಯಾಯಾಮ ಮಾಡ್ತೋಗ ನನ್ನ ಕೈ ನೋಯ್ತದೆ. ನನಗೆ ನೋವು ಬಂದಾಗ ಕೈಗೆ ನಾನು ಇದ್ದೇನೆ, ಸ್ವಲ್ಪ ನನ್ನ ಕೈಯನ್ನು ಚೆನ್ನಾಗಿ ನೋಡ್ಕೋ ಅಂತ ಈ ಶರೀರ ಹೇಳ್ತದೆ. ಇದೊಂದು ಎಕ್ಸಸೈಸ್ ಅಂತ ಹೇಳ್ತೀವಿ, ಭಾಳ ಒಳ್ಳೆ ಪದ. ಎಕ್ಸಸೈಸ್ ಅಂದರೆ ಬರೀ ಶರೀರದ ಮಾತ್ರ ಅಲ್ಲ,